Hello everyone. ವೆಲ್ಕಮ್ ಟು ಕ್ರೇಯಾನ್ಸ್ ಟ್ಯಾರೋ. ಇವತ್ತು ಇಲ್ಲಿ ತುಲಾ ರಾಶಿಯವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿದ ಎಲ್ರಿಗೂ ತುಂಬಾ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೀಗ ರೀಡಿಂಗ್ ನೋಡೋಣ. ಲಿಬ್ರಾ ತುಲಾ ರಾಶಿಯವರ ರೀಡಿಂಗ್. ದಿ ಫೂಲ್ ಕಾರ್ಡ್, Seven of Swords, World card, Chariot, ಮತ್ತೆ Eight of Wands, Two of Pentacles, Nine of Cups, ಮತ್ತೆ The Emperor card, Six of Cups, Wheel of Fortune, Nine of Pentacles, Ten of Wands. Wow, all are good cards. ಇಲ್ಲಿ ತುಲಾ ರಾಶಿಯವರದು ರೀಡಿಂಗ್ ಇದು. ಇಲ್ಲಿ ಒಂದು ನ್ಯೂ ಬಿಗಿನಿಂಗ್ ಕಾಣ್ತಾ ಇದೆ ನಿಮಗೆ. ಮತ್ತೆ ಮುಂದೆ ನೀವೇನಾದರೂ ಜಾಬ್ ಹುಡುಕೋದಾಗ್ಲಿ ಅಥವಾ ಕೆರಿಯರು, ಬಿಸ್ನೆಸ್ಸು ಆ ಥರ ಎಲ್ಲ ಮುಂದೆ ಮಾಡೋದಾದ್ರೆ ಫುಲ್ ಇರೋದ್ರಿಂದ ಒಳ್ಳೆ ಬಿಗಿನಿಂಗ್ ಕಾಣುತ್ತೆ. ನಿಮ್ಮ ಹೊಸದಾಗಿ ರಿಲೇಶನ್ಶಿಪ್ ಶುರು ಮಾಡೋದ ಅಥವಾ ಇರೋ ರಿಲೇಶನ್ಶಿಪ್ನ ಮುಂದುವರ್ಸ್ಕೊಂಡು ಹೋಗೋದಾಗ್ಲಿ ಇಲ್ಲಿ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಮುಂದೆ ಒಳ್ಳೆ ದಿನಗಳು ಕಾಣ್ತಾ ಇದೆ. ಇಲ್ಲಿ 9 of Cups ಇರೋದ್ರಿಂದ ಯು ವಿಲ್ ಬಿ ವೆರಿ ಹ್ಯಾಪಿ ಇನ್ ದಿ ಕಮಿಂಗ್ ಡೇಸ್ ಅಂತ ಹೇಳುತ್ತೆ. ಇದು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅಂತ ಹೇಳುತ್ತೆ. ಸ್ವಲ್ಪ ನಿಮ್ಮ ಮುಂದೆ ಏನು ಆರ್ಥಿಕ ಪರಿಸ್ಥಿತಿ ಆಗ್ಬೋದು, ಪ್ರೊಫೆಷನಲ್ ಲೈಫಲ್ಲಿ, ಪರ್ಸನಲ್ ಲೈಫು ಯಾವುದಾದ್ರೂ ಸರಿ, ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳುತ್ತೆ. ಇದೆಲ್ಲ ಇರೋದ್ರಿಂದ ಒಳ್ಳೆ ಆಪರ್ಚುನಿಟೀಸ್ ಕಾಣ್ತಾ ಇದೆ ಮುಂದೆ. ಎಂಪರರ್ ಕಾರ್ಡ್, ಎಂಪರರ್ ಕಾರ್ಡ್ ಏನು ಹೇಳುತ್ತೆ, ನಿಮಗೆ ಮುಂದೆ ಒಳ್ಳೆ ಪ್ರಪೋಸಲ್ಸ್ ಎಲ್ಲ ಬರೋ ಇದಿದೆ ಇಲ್ಲಿ. ನೀವು ಯಾರಾದ್ರೂ ಮುಂದೆ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಮದುವೆ ಆಗೋರು ಮುಂದೆ ಅಥವಾ ಡೇಟಿಂಗ್ ಮಾಡೋರು ಆ ಥರದವರು ಲವ್ ಲೈಫ್ ನಲ್ಲಿ ಎಂಪರರ್ ಕಾರ್ಡ್ ಮತ್ತೆ ಚಾರಿಯಟ್ ಇರೋದ್ರಿಂದ ಮುಂದೆ ಒಳ್ಳೆ ಪ್ರಪೋಸಲ್ಸ್ ನಿಮಗೆ ಇಲ್ಲಿ ಬರೋ ಕಾಣ್ತಾ ಇದೆ. ಅಂದ್ರೆ ಏನಪ್ಪಾ ಅಂದ್ರೆ ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ಆ ಥರ ಒಳ್ಳೆ ಕೆಲಸದಲ್ಲಿರೋರು ಆ ಥರ ಯಾರಾದ್ರೂ ನಿಮಗೆ ಮುಂದೆ ಬರೋ ಸೂಚನೆ ಇಲ್ಲಿ ಕಾಣ್ತಾ ಇದೆ. ಇಫ್ ಯು ಆರ್ ಆಲ್ರೆಡಿ ಇನ್ ಎ ರಿಲೇಶನ್ಶಿಪ್, ನಿಮ್ಮ ಪರ್ಸನ್ಗೆ ಒಳ್ಳೆ ಜಾಬ್ ಎಲ್ಲ ಆಗೋದು, ಪ್ರಮೋಷನ್ಸು ಆ ಥರ ಈ ಚಾರಿಯಟ್ ಕಾರ್ಡ್ ತೋರಿಸುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಯಾರೋ ತಂದೆ ತಾಯಿನೋ ಯಾರೋ ಗಿಫ್ಟ್ಸ್ಗಳು ಬರೋ ಒಂದು ಸೂಚನೆ ಕಾಣ್ತಾ ಇದೆ ಇಲ್ಲಿ. ಅಥವಾ ಒಳ್ಳೆ ಜಾಬ್ ಆಫರ್ಸ್ ಬರ್ಬೋದು, ಒಳ್ಳೆ ಸುದ್ದಿ ಬರೋ ಒಂದು ಸೂಚನೆ ಇಲ್ಲಿ ಕಾಣ್ತಾ ಇದೆ. ಈ ವೀಲ್ ಆಫ್ ಫಾರ್ಚೂನ್ ಇದು ಒಂದು ಕರ್ಮ ವೀಲ್. ನೀವು ಏನ್ ಮಾಡ್ತೀರಾ, ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಯು ವಿಲ್ ಡಿಸರ್ವ್ ಗುಡ್ ಥಿಂಗ್ಸ್ ಇನ್ ಯೋರ್ ಲೈಫ್, ಆ ಥರ ಹೇಳುತ್ತೆ ಇದು. ವರ್ಲ್ಡ್ ಕಾರ್ಡ್ ಅಷ್ಟೇ, ವೀಲ್ ಆಫ್ ಫಾರ್ಚೂನ್ ಅಂಡ್ ದ ವರ್ಲ್ಡ್ ಕಾರ್ಡ್ ಒಂದು ಸೈಕಲ್. ನಿಮ್ಮ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಮುಂದೆ ಒಳ್ಳೆ ಸಕ್ಸಸ್ ಸಿಗುತ್ತೆ, ಒಳ್ಳೆ ರಿಲೇಶನ್ಶಿಪ್ಗಳು ಅದೆಲ್ಲ ಒಳ್ಳೇದು ಸಿಗುತ್ತೆ. ಆ ಥರ ಇಫ್ ಯು ವರ್ಕ್ ಹಾರ್ಡ್ ಅನ್ನೋದನ್ನ ತೋರಿಸುತ್ತೆ ಇಲ್ಲಿ. ಮತ್ತೆ ಸೆಲ್ಫ್ ಕೇರ್, ತುಲಾ ರಾಶಿಯವರು ಯಾವಾಗನೂ ಸ್ವಲ್ಪ ಸೆಲ್ಫ್ ಕೇರ್ ಮತ್ತೆ ಇಂಡಿಪೆಂಡೆಂಟ್ ಲೈಫ್ ಲೈಕ್ ಮಾಡ್ತೀರಾ. ಆದ್ರಿಂದ ಇಲ್ಲಿ 9 of Pentacles ಏನ್ ತೋರಿಸುತ್ತೆ, ಒಂದು ಸೆಲ್ಫ್ ಕೇರ್, ಇಂಡಿಪೆಂಡೆಂಟ್ ಲೈಫ್ ಆ ಥರ ತೋರಿಸುತ್ತೆ. ಕೆಲವು ಸರಿ ಜವಾಬ್ದಾರಿಗಳಿಂದ ಓಡೋಗೋದು ಆ ಥರ ಎಲ್ಲ ಮಾಡ್ಕೋಬೇಡಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಕೆಲವು ರಿಲೇಶನ್ಶಿಪ್ ಇಂದ ಆಚೆ ಹೋಗೋದು ಆಗ್ಲಿ, ಕೆಲವು ಸರಿ ನೀವು ತುಂಬಾ
ಮನ್ಸಿಗೆ ಹಚ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೋಬೇಡಿ. ಈ ತುಲಾರಾಶಿಯವರು ಅಷ್ಟೊಂದೇನು ಯಾವುದನ್ನು ಮನ್ಸಿಗೆ ಹಚ್ಕೊಳ್ಳಲ್ಲ. ಯಾವುದನ್ನೇ ಬರಲಿ, ಕಷ್ಟ ಸುಖ ಏನು ಬಂದ್ರೂ ಸಮನಾಗಿ ತಗೊಳ್ಳೋ ಒಂದು ವ್ಯಕ್ತಿತ್ವ ಅವ್ರದ್ದು, ತುಲಾರಾಶಿಯವ್ರದ್ದು. ಇಲ್ಲಿ ಅದನ್ನು ತೋರಿಸುತ್ತೆ ಬ್ಯಾಲೆನ್ಸಿಂಗ್ ಅಂತ. ಆದ್ರಿಂದ ಕೆಲವು ಸರಿ ಜವಾಬ್ದಾರಿಯಿಂದ ಹಿಂದೆ ಸರಿಬೇಡಿ ಅಂತ ಇಲ್ಲಿ ಹೇಳ್ತಾ ಇದೆ. ನೀವು ಮುಂದೆ ಏನು ಹುಡುಕ್ತಾ ಇದ್ದೀರಾ, ಒಂದು ಒಳ್ಳೆ ಬಿಗಿನಿಂಗ್ ಆಗಲಿ, ಲೀಪ್ ಆಫ್ ಫೇತ್ ಕಾರ್ಡ್ ಇದು. ಆದ್ರಿಂದ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳೆಲ್ಲ ಇದೆ. ವೀಲ್ ಆಫ್ ಫಾರ್ಚ್ಯೂನ್ ಆ ಥರ ಎಲ್ಲ ತೋರಿಸ್ತಾ ಇದೆ. ಇದ್ರದ್ದು ಒಂದು ಔಟ್ಕಮ್ ಏನು ಬರುತ್ತೆ ನೋಡೋಣ. ನಿಮ್ಮ ಲವ್ ಲೈಫ್ ಆಗ್ಬೋದು, ಬಿಸ್ನೆಸ್ ಆಗ್ಬೋದು, ಕೆರಿಯರ್ ಲೈಫಲ್ಲಿ ಆಗ್ಬೋದು. ಅದಕ್ಕೆ ಒಂದು ಔಟ್ಕಮ್ ಏನು ಬರುತ್ತೆ, ಕೆಲವು ಆನ್ಸರ್ಸ್ ನೋಡೋಣ. ಇನ್ನು ಕೆಲವು ಏನು ಬರ್ಬೋದು ಅನ್ನೋದನ್ನ. Seven of Pentacles, Wheel of Fortune, yes, Three of Swords, ಮತ್ತೆ Knight of Swords, King of Cups, Ten of Wands, ಇಲ್ಲಿ ದಿ ಡೆವಿಲ್ ಕಾರ್ಡ್, ಮತ್ತೆ 8 of Cups, ಇಲ್ಲಿ 8 of Pentacles, 2 of Cups, ಮತ್ತೆ Twin Flame, 4 of Wands ಬರ್ತಾ ಇದೆ. ನೋಡೋಣ. ಕೆಲವ್ರಿಗೆ ಆಲ್ರೆಡಿ ಇಲ್ಲಿ ಹಾರ್ಟ್ ಬ್ರೇಕ್ ಆಗಿರೋದು, ಕೆಲವು ಸಂಬಂಧಗಳು ಕೆಟ್ಟು ಹೋಗಿರೋದು, ಅಥವಾ ಜಾಬ್ ಕಳ್ಕೊಂಡಿರೋರು, ಮತ್ತೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರೋದು, ಅದೆಲ್ಲ ತೋರಿಸುತ್ತೆ ಇದು. ದಿ ಡೆವಿಲ್ ಕಾರ್ಡ್ ಮತ್ತೆ 3 of Swords ಎರಡೂ. ನೀವು ಯಾವುದು ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಯಾವುದು ಮೂವ್ ಆನ್ ಆಗಿದ್ದೀರಾ, ನೀವು ಬಿಟ್ಟು ಮುಂದೆ ಬಂದಿದ್ದೀರಾ ಅದರಲ್ಲಿ. ಮತ್ತೆ ನೀವು ಯು ವಿಲ್ ವರ್ಕ್ ಹಾರ್ಡ್ ಅನ್ನೋದನ್ನ ತೋರಿಸುತ್ತೆ. ಯು ವಿಲ್ ವರ್ಕ್ ಹಾರ್ಡ್ ಫಾರ್ ಇಟ್. ಯು ಆರ್ ವೆರಿ ಕ್ಲೆವರ್. ತುಲಾರಾಶಿಯವರು ವೆರಿ ಕ್ಲೆವರ್, ಮತ್ತೆ ಚೆನ್ನಾಗಿ ಮಾತಾಡ್ತಾರೆ. ಮತ್ತೆ ಎಲ್ಲೂ ಜಗಳಕ್ಕೆಲ್ಲ ಏನಕ್ಕೂ ಅವರು ಸಿಕ್ಕಾಕೊಳ್ಳಲ್ಲ. ಯಾವುದೇ ಜಗಳ ಆಗಲಿ, ದೇ ಆರ್ ಪೀಸ್ ಮೇಕರ್ಸ್. ಆ ಥರ ಎಲ್ಲ ಕಡೆ ಒಂದು ಶಾಂತಿಯಿಂದ ಯಾವುದೇ ಜಗಳ ಆಗಲಿ ಅದನ್ನ ನಿಲ್ಲಿಸಿ ಖುಷಿಯಾಗಿರೋದನ್ನ ನೋಡ್ತಾರೆ ಅವರು. ಕಿಂಗ್ ಆಫ್ ಕಪ್ಸ್ ಅದೇ ಹೇಳುತ್ತೆ, ಯು ವಿಲ್ ಬ್ಯಾಲೆನ್ಸ್, ಯು ವಿಲ್ ಮ್ಯಾನೇಜ್ ಎವ್ರಿಥಿಂಗ್. ಇಲ್ಲಿ ಯಾವುದು ನಿಮಗೆ ಆಂಗ್ಸೈಟಿ ತೋರಿಸುತ್ತೆ ಈ ಕಾರ್ಡ್. ಆಂಗ್ಸೈಟಿ ಏನಪ್ಪ ಮುಂದೆ ಹೇಗೆ ಏನು ಮಾಡೋದು ಅನ್ನೋದು ಇದ್ದಾಗ, ಕೆಲವು ಇಲ್ಲಿ ಜಾಬ್ ಲಾಸ್ ಆಗಿರ್ಬೋದು. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವು ಅಪ್ಲೈ ಆಗುತ್ತೆ, ಕೆಲವು ಅಪ್ಲೈ ಆಗಲ್ಲ. ಯಾರ್ಯಾರು ಮುಂದೆ ರಿಲೇಶನ್ಶಿಪ್ಗಳನ್ನ ಬಿಟ್ಟು ಮುಂದೆ ಬಂದಿದ್ದೀರಾ, ಜಾಬ್ ಬಿಟ್ಟು ಮುಂದೆ ಬಂದಿದ್ದೀರಾ, ಬಿಸ್ನೆಸ್ಗಳಲ್ಲಿ ಲಾಸ್ ಆಗಿದೆ, ಅದೆಲ್ಲ ಇಲ್ಲಿ ಟೆಂಪ್ರರಿ. ಅದು ದೊಡ್ಡ ಲಾಸ್ ಏನಿಲ್ಲ ಅದರಲ್ಲಿ. ಯು ವಿಲ್ ಬೌನ್ಸ್ ಬ್ಯಾಕ್ ಅಂತ ತೋರಿಸುತ್ತೆ. ಯು ಆರ್ ಕ್ಲೆವರ್, ಯು ವಿಲ್ ಮ್ಯಾನೇಜ್. ತುಲಾರಾಶಿಯವರು ಯಾವಾಗನೂ ಬ್ಯಾಲೆನ್ಸಿಂಗ್, ಕಷ್ಟ ಸುಖ ಎಲ್ಲನೂ ಸಮನಾಗಿ ತಗೊಂಡು ಬ್ಯಾಲೆನ್ಸ್ ಮಾಡ್ಕೋತಾರೆ. ತುಂಬಾ ಮನಸ್ಸಿಗೆ ಹಚ್ಕೊಳ್ಳಲ್ಲ. ಆದ್ರೆ ನೀವೇನು ಲಾಸ್ ಮಾಡ್ಕೊಂಡಿದ್ದೀರಾ ಅದನ್ನ ಯು ವಿಲ್ ವರ್ಕ್ ಹಾರ್ಡ್ ಅಂಡ್ ಯು ವಿಲ್ ಗೆಟ್ ಇಟ್ ಫಾಸ್ಟ್ ಅನ್ನೋದನ್ನ ತೋರಿಸುತ್ತೆ. ಯು ಆರ್ ಅಗ್ರೆಸಿವ್. ಯಾವುದೇ ಒಂದು ಲಾಸ್ ಆದ ತಕ್ಷಣ ನಾನು ಮಾಡ್ಕೊಂಡು ಹೋಗ್ತೀನಿ, ಅದನ್ನ ಸರಿ ಮಾಡ್ತೀನಿ ಅನ್ನೋದನ್ನ ತೋರಿಸುತ್ತೆ ಇದು. ನೈಟ್ ಆಫ್ ಸೋರ್ಡ್ಸ್ ವೆರಿ ಎಫಿಷಿಯಂಟ್, ಅಗ್ರೆಸಿವ್ ಆ ಥರ ತೋರಿಸುತ್ತೆ. ಕಿಂಗ್ ಆಫ್ ಕಪ್ಸ್ ಅಷ್ಟೇ, ಎಲ್ಲ ಮ್ಯಾನೇಜ್ ಮಾಡಿಕೊಂಡು. ವೀಲ್ ಆಫ್ ಫಾರ್ಚೂನ್ ಇಲ್ಲಿ
ಟೂ ಆಫ್ ಕಪ್ಸ್ ಇರೋದ್ರಿಂದ ನೀವು ಮತ್ತೆ ಒಂದು ಹೊಸ ಕಾಂಟ್ರಾಕ್ಟ್ ಸೈನ್ ಮಾಡ್ಕೋತೀರಾ. ಒಂದು ಪಾರ್ಟ್ನರ್ಶಿಪ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಮತ್ತೆ ಹೊಸ ರಿಲೇಶನ್ಶಿಪ್ ಮತ್ತೆ ಬಿಲ್ಡ್ ಮಾಡ್ಕೋತೀರಾ, ಆ ಥರ ಇಲ್ಲಿ ತೋರಿಸುತ್ತೆ. ಅಥವಾ ಬಿಸ್ನೆಸ್ಸಿಗೆ ಒಂದು ಕಾಂಟ್ರಾಕ್ಟ್ ಮಾಡ್ಕೋಬಹುದು, ಪಾರ್ಟ್ನರ್ಶಿಪ್ ಅಲ್ಲಿ ಓಪನ್ ಮಾಡ್ಬೋದು. ನೀವು ಯಾವುದನ್ನ ಈಗ ನೀವು ಬಿಟ್ಟು ಬಂದಿದ್ದೀರಾ, ಯು ಹ್ಯಾವ್ ಆಲ್ರೆಡಿ ಮೂವ್ಡ್ ಆನ್ ಇನ್ ಸಮ್ ವೇಸ್. ಕೆಲವು ಇದರಲ್ಲಿ ಬಿಸ್ನೆಸ್ಸು, ಜಾಬ್, ರಿಲೇಶನ್ಶಿಪ್ ಯಾವುದ್ರಲ್ಲಾದ್ರೂ ಆಗಿರಲಿ, ಮತ್ತೆ ಹೊಸ ಅಪರ್ಚುನಿಟಿಗಳು ನಿಮಗೆ ಬರ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರೋದ್ರಿಂದ, ನಾನು ಆಗ್ಲೇ ಹೇಳಿದೆ, ಎಂಪರರ್ ಮತ್ತೆ ಚಾರಿಯಟ್ ಕಾರ್ಡ್ ಇರೋದ್ರಿಂದ ನೀವು ಯಾವುದರಿಂದ ಮೂವ್ ಆನ್ ಆಗಿದ್ದೀರಾ, ಆದ್ರಿಂದ ಒಂದು ಟ್ವಿನ್ ಫ್ಲೇಮ್ ರಿಲೇಶನ್ಶಿಪ್ ನಿಮಗೆ ಸಿಗೋ ಸೂಚನೆ ಇಲ್ಲಿ ಕಾಣ್ತಾ ಇದೆ. ಟ್ವಿನ್ ಫ್ಲೇಮ್ ಕನೆಕ್ಷನ್ ಸಿಗೋದ್ರಿಂದ ಮುಂದೆ ಒಳ್ಳೆ ಒಳ್ಳೆ ಪ್ರಪೋಸಲ್ಗಳು ನಿಮಗೆ ಬರ್ಬೋದು. ಬಂದು ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಆಗುತ್ತೆ ಅಂತ ಇಲ್ಲಿ ತೋರಿಸುತ್ತೆ. ಅದಕ್ಕೋಸ್ಕರ ಯು ವಿಲ್ ವರ್ಕ್ ಹಾರ್ಡ್ ಅನ್ನೋದನ್ನು ತೋರಿಸುತ್ತೆ ಇಲ್ಲಿ. ಇದೇನ್ ಹೇಳುತ್ತೆ ನೋಡೋಣ. ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು? ಕೆಲವು ಹಿಂಟ್ಸ್, ಕೆಲವು ಅಡ್ವೈಸಸ್, ಆ ಥರ. ಸ್ಟಾರ್ಮ್ ವಾರ್ನಿಂಗ್, ಕೇರಿಂಗ್ ಕನೆಕ್ಷನ್, ವಾವ್, yin yang, ಮತ್ತೆ ಫೈನಾನ್ಷಿಯಲ್ ಕನ್ಸ್ಟ್ರೈನ್ಸ್, envy, ಜರ್ನಿ. ಆಯ್ತಾ? ಇಲ್ಲಿ ಹೀಲರ್ ಆಫ್ ದಿ ಏಜಸ್, ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್. ನಾನು ಇಲ್ಲಿ ಹೇಳಿದ ಹಾಗೆ ನಿಮಗೆ ಒಂದು ವಾರ್ನಿಂಗ್ ಇದೆ, ಸ್ಟಾರ್ಮ್ ವಾರ್ನಿಂಗ್. ಇದು ಒಂದೊಂದು ಸರಿ ಹಾಗೆ ತೋರಿಸುತ್ತೆ, ಮುಂದೆ ಸ್ವಲ್ಪ ಹುಷಾರಾಗಿರಿ ಅನ್ನೋದನ್ನ ತೋರಿಸುತ್ತೆ. ಕೇರಿಂಗ್ ಕನೆಕ್ಷನ್, ನಿಮಗೆ ಆಲ್ರೆಡಿ ಇಲ್ಲಿ ಟೂ ಆಫ್ ಕಪ್ಸ್ ಬಂದಿರೋದ್ರಿಂದ, ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರೋದ್ರಿಂದ ನಿಮಗೆ ಮುಂದೆ ಒಳ್ಳೆ ಒಂದು ಪರ್ಸನಲ್ ಲೈಫ್, ಲವ್ ಲೈಫ್, ಒಳ್ಳೆ ಬಿಗಿನಿಂಗ್ ಕಾಣಿಸುತ್ತೆ ಇಲ್ಲಿ. ಕೇರಿಂಗ್ ಕನೆಕ್ಷನ್. ಇನ್ ಯಾಂಗ್ ಅಂದ್ರೆ ವಾಟರ್ ಮತ್ತೆ ಫೈರ್, ಆ ಒಂದು ಇಲ್ಲಿ ಎನರ್ಜಿ ತೋರಿಸುತ್ತೆ. ವಾಟರ್ ಮತ್ತೆ ಫೈರ್. ಈ ಸ್ಟಾರ್ಮ್ ವಾರ್ನಿಂಗ್ ಇರೋದ್ರಿಂದ ಇವು ಇನ್ ಯಾಂಗ್ ಎನರ್ಜಿ ಇಲ್ಲಿ ಬಂದಿರೋದ್ರಿಂದ ಮುಂದೆ ನಿಮ್ಗೆ ಅದೇನು ಅಷ್ಟೊಂದು ಎಫೆಕ್ಟ್ ಮಾಡಲ್ಲ ನಿಮ್ಮ ಲೈಫ್ಗೆ. ಎನ್ವಿ, ಜರ್ನಿ, ಒಂದು ಟ್ರಾವೆಲ್ ಇರ್ಬೋದು ಮುಂದೆ ನಿಮ್ಗೆ. ಮತ್ತೆ ಕೆಲವು ನಿಮ್ಮ ಇದೆಲ್ಲ ಬಿಡಿ ಅಂತ ಹೇಳುತ್ತೆ, ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ. ಇಲ್ಲಿ ಡೆವಿಲ್ ಕಾರ್ಡ್ ಇರೋದ್ರಿಂದ ಅದನ್ನು ಹೇಳುತ್ತೆ. ಕೆಲವು ನಿಮ್ಮ ಜೆಲಸ್ ಆಗಲಿ, ಆ ಥರ ಕೆಲವು ಗಾಸಿಪಿಂಗು, ಆ ಥರ ಕೆಲವನ್ನ ಬಿಡಿ ಅಂತ ಹೇಳುತ್ತೆ. ಆರ್ಗ್ಯುಮೆಂಟ್ಸು, ಸುಮ್ಮನೆ ಎಲ್ಲ ಟ್ರಬಲ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದನ್ನೆಲ್ಲ ಸ್ವಲ್ಪ ಇಲ್ಲಿ ಕಡಿಮೆ ಮಾಡ್ಕೊಳ್ಳಿ ಅನ್ನುತ್ತೆ. ಡೆವಿಲ್ ಯಾವಾಗನೂ ಸ್ವಲ್ಪ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ನ ಕಡಿಮೆ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳುತ್ತೆ. ಮತ್ತೆ ಲೈಫಲ್ಲಿ ಥರ್ಡ್ ಪರ್ಸನ್ದು ಎಂಟ್ರಿ ಆಗಿ ನಿಮಗೆ ಹಾರ್ಟ್ ಬ್ರೇಕ್ ಆಗಿರ್ಬೋದು, 3 ಆಫ್ ಸೋರ್ಟ್ಸ್ ಇರೋದ್ರಿಂದ, ಅದೆಲ್ಲ ಇರೋದ್ರಿಂದ ನಿಮಗೆ ಮುಂದೆ ಒಳ್ಳೆ ಇನ್ ಯಾಂಗ್ ಎನರ್ಜಿಯಿಂದ ನಿಮ್ಮ ಲೈಫಲ್ಲಿ ಒಳ್ಳೆ ಪಾರ್ಟ್ನರ್ ಮುಂದೆ ಸಿಗಬಹುದು. ಅಥವಾ ಹಿಂದೆ ಯಾವುದು ಸರಿಯಾಗಿ ಇದಾಗಿತ್ತು ಅದು ಮುಂದೆ ಸರಿನೂ ಹೋಗ್ಬೋದು. ಆ ಥರ ಎರಡು ತೋರಿಸುತ್ತೆ ಇಲ್ಲಿ. ಕೆಲವು ನಿಮ್ಮ ಬ್ಯಾಡ್ ಹ್ಯಾಬಿಟ್ಸು, ಮಾತುಗಳೆಲ್ಲ ಸ್ವಲ್ಪ ರೂಢಾಗಿ ಮಾತಾಡೋದು, ಅದೆಲ್ಲ ಕಡಿಮೆ ಮಾಡಿಕೊಂಡು ಎಲ್ಲಾನು ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳುತ್ತೆ. ಕೆಲವು ಇದನ್ನ ನೋಡೋಣ, ಹ್ಯಾಂಡ್ ಮೇಡ್ ಮೆಸೇಜಸ್ ನೋಡೋಣ ಏನ್ ಹೇಳ್ಬೋದು. ಎಬೌವ್ ದಿ ಕ್ಲೌಡ್ಸ್ ದಿ ಸನ್ ಈಸ್ ಆಲ್ವೇಸ್ ಶೈನಿಂಗ್ ಅಂತ ಹೇಳುತ್ತೆ. ಕಷ್ಟ ಯಾವತ್ತೂ ಹಾಗೆ ಇರಲ್ಲ. ಸಮಟೈಮ್ಸ್ ರಿಜೆಕ್ಷನ್ ಈಸ್ ಗಾಡ್ಸ್ ಪ್ರೊಟೆಕ್ಷನ್, ಡೋಂಟ್ ವರಿ.
ಕೆಲವು ಯಾರ್ಯಾರು ರಿಲೇಶನ್ಶಿಪ್ಗಳು ಹಾಳಾಗಿದೆ, ಜಾಬ್ ಎಲ್ಲ ಸಿಕ್ಕಿಲ್ಲ, ಅವರೆಲ್ಲ ಬೇಜಾರು ಮಾಡ್ಕೋಬೇಡಿ. ಕೆಲವು ಸರಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳುತ್ತೆ ಅದು. ಕಮಿಟ್ಮೆಂಟ್, ನಾನು ಇಲ್ಲಿ ಹೇಳ್ದ ಹಾಗೆ ಮುಂದೆ ಒಳ್ಳೆ ಕಮಿಟ್ಮೆಂಟ್ಸ್ ಇದೆ. ಜಾಬ್ ಸಿಗ್ಬೋದು, ಬಿಸ್ನೆಸ್ ಕಮಿಟ್ಮೆಂಟ್ಸ್ ಇರ್ಬೋದು, ಮ್ಯಾರೇಜ್ ಇರ್ಬೋದು. ಯು ನೀಡ್ ಟು ಗೆಟ್ ಬ್ಯಾಕ್ ಇನ್ ಟು ಗುಡ್ ಹೆಲ್ತ್ ಹ್ಯಾಬಿಟ್ಸ್. ಇಲ್ಲ, ನಾನು ಆಲ್ರೆಡಿ ಹೇಳಿದೆ, ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಕೆಲವು ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಡಿ. ಹೆಲ್ತ್ ಬಗ್ಗೆನೂ ಅಷ್ಟೇ ಏನೇನು ಇದೆಲ್ಲ ತೋರಿಸುತ್ತೆ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಕೆಲವು ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಬಿಟ್ರೆ ಮುಂದೆ ಒಳ್ಳೆ ಹೆಲ್ತ್ ಇರುತ್ತೆ ಅನ್ನೋದನ್ನ ಹೇಳುತ್ತೆ ಇಲ್ಲಿ. ಇಟ್ ಈಸ್ ಎ ಗುಡ್ ಟೈಮ್ ಟು ಸ್ಟಾರ್ಟ್ ಅ ನ್ಯೂ ಪ್ರಾಜೆಕ್ಟ್. ಬರೋ ದಿನಗಳಲ್ಲಿ ಕೆಲವು ನಿಮ್ ಗುಡ್ ಯಾವ್ದಾದ್ರೂ ಫ್ಯಾಮಿಲಿ ಸೆಲೆಬ್ರೇಷನ್ ಎಲ್ಲ ತೋರಿಸ್ತಾ ಇದೆ, ಅದರಿಂದ ಏನಾದ್ರೂ ಶುರು ಮಾಡ್ಕೋಬಹುದು ನೀವು. ಲೈಫ್ ಇಸ್ ಎ ಬೂಮರ್ಯಾಂಗ್, ವಾಟ್ ಯು ಗಿವ್ ಯು ಗೆಟ್. ನಿಮ್ಗೆ ವೀಲ್ ಆಫ್ ಫಾರ್ಚೂನ್ 2 ಸಾರಿ ಬಂದಿದೆ, ಅದೊಂದು ಕರ್ಮ ಕಾರ್ಡ್. ಅದು ಇಫ್ ಯು ಡೂ ಗುಡ್ ಟು ಅದರ್ಸ್ ಇಟ್ ವಿಲ್ ರಿಟರ್ನ್ ಅಂತ ಹೇಳುತ್ತೆ. ಸೈಕಲ್ ವರ್ಲ್ಡ್ ಕಾರ್ಡು ಅದೇ ಹೇಳುತ್ತೆ. ನಾವೇನ್ ಮಾಡ್ತೀವಿ, ಒಳ್ಳೆ ಕೆಲಸಗಳು ಮಾಡಿದ್ರೆ ಮುಂದೆ ಒಳ್ಳೆ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ, ಆ ಥರ ಹೇಳುತ್ತೆ ಅದು. ನೋ ರಿಲೇಶನ್ಶಿಪ್ ಈಸ್ ಈಸಿ, ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್. ಈಗ ಕೆಟ್ಟೋಗಿರೋ ರಿಲೇಶನ್ಶಿಪ್ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದು ಸರಿ ಆದ್ರೇನೋ ಪರವಾಗಿಲ್ಲ, ಅಥವಾ ಆಗ್ಲಿಲ್ಲ, ಕೆಲವು ಸರಿ ಅದನ್ನ ಮರ್ತು ಬಿಡ್ಬೇಕು. ಕೆಲವನ್ನ ನಮ್ಮ ಲೈಫಲ್ಲಿ ಆಗೋದಿದ್ರೆ ಡಿವೈನ್ ಟೈಮಿಂಗ್ ಅಂತ ಹೇಳ್ತಾರೆ. ಆಗೋದಿದ್ರೆ ಆಗುತ್ತೆ, ಇಲ್ಲ ಅಂತಂದ್ರೆ ಅದಕ್ಕೋಸ್ಕರ ಫೋರ್ಸ್ ಮಾಡ್ಕೋಬಾರ್ದು, ಯೋಚನೆ ಮಾಡಬಾರ್ದು. ಯು ಶುಡ್ ಮೂವ್ ಆನ್ ಅಂತ ಹೇಳುತ್ತೆ. ಅದಕ್ಕೋಸ್ಕರ ಯೋಚನೆ ಮಾಡಿ ಲೈಫ್ ಹೆಲ್ತ್ ಹಾಳು ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೋಬಾರ್ದು. ಸ್ಪೀಕ್ ಟು ದಿ ಗಾಡೆಸ್, ಆಸ್ಕ್ ಹರ್ ಫಾರ್ ಅಸಿಸ್ಟೆನ್ಸ್. ಫೈನಲ್ ಕಾರ್ಡ್. ಸೊ ಇಷ್ಟೆಲ್ಲ ಹೇಳ್ತಾ ಈ ರೀಡಿಂಗ್ನ ತುಲಾ ರಾಶಿಯವರು, ಲಿಬ್ರಾ, ಈ ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋನಲ್ಲಿ ನೋಡೋಣ.